श्रीहरिवायुगुरुभ्यो नमः। ओं वंदे विष्णुं नमामि श्रियमथ च भुवं ब्रह्मवायू च वंदे गायत्रीं भारतीं तामपि गरुडमनन्तं भजे रुद्रदेवं देवीं वंदे सुपर्णीमहिपतिदयितां वारुणीमप्युमां इंद्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री विद्यासागरमाधवतीर्थगुरुभ्यो नमः। हरिः ओम्। श्री पूर्णबोधगुरुतीर्थपयोब्धिपारा कामारिमाक्ष विषमाक्ष शिरस्पृशन्ति पूर्वोत्तरामिततरङ्गचरत्सुहंसा देवालिसेवितपराङ्घ्रिपयोजलग्ना जीवेशभेदगुणपूर्तिजगत्सु सत्त्वनीचोच्चभावमुखनक्रगणैः समेता दुर्वाद्यजापतिगिलैर्गुरुराघवेन्द्रवाग्देवता सरिदमुं विमलीकरोतु। श्रीराघवेन्द्रः सकलप्रदाता स्वपादकञ्जद्वयभक्तिमध्यः अघाद्रिसम्भेदनदृष्टिवज्रक्षमा सुरेन्द्रो अवतु मां सदायम्। श्रीराघवेन्द्रो हरिपादकञ्जनिषेवणाल्लब्धसमस्तसम्पत् देवस्वभावो दिविजद्रुमोऽयमिष्टप्रदो मे सततं सभूयात्। ನಮ್ಮ ರಾಘವೇಂದ್ರ ಸ್ತೋತ್ರ ಪಾಠದಲ್ಲಿ ನಿನ್ನೆಯ ದಿನ 3-4 ಶ್ಲೋಕಗಳಾದಂತಹ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಶ್ರೀ ರಾಘವೇಂದ್ರೋ ಹರಿಪಾದಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಎಂಬುವ ಈ 2 ಶ್ಲೋಕಗಳ ಪದಚ್ಛೇದ ಪ್ರತಿಪದಾರ್ಥ ತಾತ್ಪರ್ಯ ವಿಶೇಷ ವಿವರಣೆಯನ್ನು ಹೇಳಿಕೊಂಡಿದ್ದೇವೆ. ನಿನ್ನೆ ಹೇಳಿದಂತೆ ರಾಯರು ಪಾಪಗಳೆಂಬ ಪರ್ವತಗಳನ್ನು ಪುಡಿ ಪುಡಿ ಮಾಡುವಂತಹ ದೃಷ್ಟಿಯುಳ್ಳವರು, ಬ್ರಾಹ್ಮಣ ಶ್ರೇಷ್ಠರು, ಭಗವಂತನ ಪಾದ ಕಮಲಗಳಲ್ಲಿ ಭಕ್ತಿ ಮಾಡಿ ಸಕಲ ಸಮಸ್ತ ಸಂಪತ್ತನ್ನು ಹೊಂದಿ ಉಳ್ಳವರು, ದೇವತಾ ವೃಕ್ಷವೆಂದು ದೇವಸ್ವಭಾವರು ಅಂತ ಎಲ್ಲ ಹೇಳಿಕೊಂಡಿದ್ದೇವೆ. ಇಲ್ಲಿ ದೇವಸ್ವಭಾವ ಅಂತಂದರೆ ದೇವತಾ ಸ್ವಭಾವ ಉಳ್ಳವರು, ದೇವತಾಂಶ ಸಂಭೂತರು ಅಂತ ಅರ್ಥ. ದೇವಸ್ವಭಾವ ಅಂದರೆ ಸ್ವಭಾವ ಅಂದರೆ ಇದು ಮನುಷ್ಯರ ಸ್ವಭಾವ, ಇವನು ಮನುಷ್ಯ. ಇದು ಪಶುವಿನ ಸ್ವಭಾವ, ಪಶುವು ಸ್ವಭಾವ ಅಂತ ಹೇಳಿದರೆ ಅವನ ಒರಿಜಿನಾಲಿಟಿ. ರಾಯರು ದೇವಸ್ವಭಾವ ಉಳ್ಳವರು ಅಂದರೆ ಅರ್ಥಾತ್ ದೇವತೆಗಳು. ದೇವಸ್ವಭಾವ ಎಂಬುವಂತಹ ಪದ ರಾಯರು ದೇವತೆಗಳು ಎಂಬುವಂಥ ವಿಷಯವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ರಾಯರು ದೇವತಾ ಸ್ವಭಾವವುಳ್ಳವರು, ದೇವತಾಂಶ ಸಂಭೂತರು ಎಂಬುದಕ್ಕೆ ಶಂಕು ಕರ್ಣಾಖ್ಯ ದೇವಸ್ತು ಬ್ರಹ್ಮ ಶಾಪಾಚ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರಕ್ಷಪಣೆ ರತಃ ಸಯೇವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲೌ ಯುಗೆ ರಾಮಸೇವಾಂ ಕುರುವನ್ ಮಂತ್ರಾಲಯೇ ಅಭವತ್ ಎಂದು ನೃಸಿಂಹ ಪುರಾಣ ಹೇಳ್ತಾ ಇದೆ. ಅಂದರೆ ರಾಯರು ಸಾಮಾನ್ಯ ಮನುಷ್ಯರಲ್ಲ, ದೇವತಾಂಶ ಸಂಭೂತರು, ದೇವತೆಗಳೇ ರಾಯರಾಗಿ ಅವತಾರವನ್ನು ಮಾಡಿದ್ದಾರೆ ಎಂಬುವಂತಹ ವಿಷಯವನ್ನು ಈ ದೇವಸ್ವಭಾವ ಎಂಬುವಂತಹ ಪದ ನಮಗೆ ತಿಳಿಸಿಕೊಡ್ತಾ ಇದೆ.
ಈ ನೃಸಿಂಹ ಪುರಾಣದಲ್ಲಿರುವ ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದರೆ, ಶಂಕುಕರ್ಣ ಎಂಬುವಂತಹ ಒಬ್ಬ ಕರ್ಮಜ ದೇವತೆ ಬ್ರಹ್ಮ ಶಾಪದಿಂದ ಅಸುರೋತ್ತಮನಾದ ಹಿರಣ್ಯಕಶಿಪುವಿನ ಮಗನಾಗಿ ಪ್ರಹ್ಲಾದನಾಗಿ ಹುಟ್ಟಿದ್ದಾರೆ. ಅದೇ ಪ್ರಹ್ಲಾದರಾಜರೇ ರಾಯರಾಗಿ ಅವತಾರ ಮಾಡಿ ಕಲಿಯುಗದಲ್ಲಿ ಮಂತ್ರಾಲಯದಲ್ಲಿ ಇದ್ದು ರಾಮನ ಸೇವೆಯನ್ನು ಮಾಡಿದ್ದಾರೆ ಕಲಿಯುಗದಲ್ಲಿ ಅಂತ ಈ ಶ್ಲೋಕಾರ್ಥ. ಅಂದರೆ ಶಂಕುಕರ್ಣ ಎಂಬ ಕರ್ಮಜ ದೇವತೆ ಬ್ರಹ್ಮ ಶಾಪದಿಂದ ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿ ಅವತಾರವನ್ನು ಮಾಡಿ, ದ್ವಾಪರ ಯುಗದಲ್ಲಿ ಬಾಹ್ಲೀಕರಾಜರಾಗಿ ಅವತಾರವನ್ನು ಮಾಡಿ, ಅವರೇ ಮತ್ತು ಕಲಿಯುಗದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರಾಗಿ ಮೊದಲನೇ ಅವತಾರ, ಎರಡನೇ ಅವತಾರ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತಾರವನ್ನು ಮಾಡಿದ್ದಾರೆ ಎಂಬುವಂತಹ ವಿಷಯವನ್ನು ನಮಗೆ ಈ ಶ್ಲೋಕ ಹೇಳ್ತಾ ಇದೆ. ಇದೇ ವಿಷಯವನ್ನೇ ರಾಯರ ಸ್ತೋತ್ರದಲ್ಲಿರುವ ದೇವಸ್ವಭಾವ ಎಂಬುವಂತಹ ಶಬ್ದ ಪದ ನಮಗೆ ತಿಳಿಸಿಕೊಡ್ತಾ ಇದೆ. ಇಲ್ಲಿ ಬ್ರಹ್ಮದೇವರು ಶಂಕುಕರ್ಣನಿಗೆ ಯಾಕೆ ಶಾಪವನ್ನು ಕೊಟ್ಟರು? ಬ್ರಹ್ಮಲೋಕ ಅವನ ಸತ್ಯಲೋಕ ಅಂತಾರೆ. ಅಂದರೆ ಬ್ರಹ್ಮದೇವರು ಇರುವಂಥದ್ದು. ಮುಕ್ತಿಯೋಗ್ಯ ಜೀವರೆಲ್ಲರೂ ಕೂಡ ಬ್ರಹ್ಮಲೋಕಕ್ಕೆ ಸತ್ಯಲೋಕಕ್ಕೆ ಹೋಗಿ ಆತ್ಯಂತಿಕ ಪ್ರಳಯದವರೆಗೂ ಅಲ್ಲಿ ಇದ್ದು, ಆ ಬ್ರಹ್ಮಲೋಕದಲ್ಲಿ ಸಾಂಸಾರಿಕ ಯಾವ ತಾಪತ್ರಯಗಳು ಇಲ್ಲದೆ ಭಗವಂತನಲ್ಲೇ ಮನಸ್ಸಿಟ್ಟು ಬ್ರಹ್ಮದೇವರು ಭಗವಂತನ ಸೇವೆ ಮಾಡುವಾಗ ಅವರಿಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಟ್ಟು ಬ್ರಹ್ಮದೇವರ ಮೂಲಕ ಭಗವಂತನ ಸೇವೆಯನ್ನು ಮಾಡುವಂತಹ ಒಂದು ಮುಕ್ತಿಯೋಗ್ಯ ಜೀವರು ಇರುವಂತಹ ಒಂದು ಸ್ಥಳ. ಅಂತಹ ಸ್ಥಳದಲ್ಲಿ ಮುಕ್ತಿಯೋಗ್ಯ ಜೀವರು ಕೋಪ ತಾಪಗಳನ್ನೆಲ್ಲ ಬಿಟ್ಟು ಇರುವಂಥವರು ಇರುವುದು ಬ್ರಹ್ಮಲೋಕ. ಅಂತಹ ಮುಕ್ತಿಯೋಗ್ಯ ಜೀವರಾದಂತಹ ಶಂಕುಕರ್ಣನು ಭಗವಂತನ ಪೂಜೆಗೆ, ಬ್ರಹ್ಮದೇವರು ಮಾಡುವ ಭಗವಂತನ ಪೂಜೆಗೆ ಪೂಜಾ ಸಾಮಗ್ರಿಯನ್ನು ಒದಗಿಸಿಕೊಡುವಾಗ ವಿಳಂಬ ಮಾಡುವುದೇನು? ಇವರು ವಿಳಂಬ ಮಾಡಿದರೂ ಕೂಡ ಜೀವೋತ್ತಮರಾದ ಬ್ರಹ್ಮದೇವರು ಶಂಕುಕರ್ಣನಿಗೆ ಕೋಪದಿಂದ ಶಾಪ ಕೊಡುವುದೇನು? ಹೀಗೆ ಇವರು ವಿಳಂಬ ಮಾಡುವುದು, ಬ್ರಹ್ಮದೇವರು ಶಾಪ ಕೊಡುವುದು ಎಂಬುದು ಮುಕ್ತಿಯೋಗ್ಯ ಜೀವರ ಸ್ವಭಾವಕ್ಕೆ ವಿರುದ್ಧವಾದದ್ದು ಅಂತ ಇದು ಹೇಗೆ ನಡೀತು ಎಂಬುವಂತಹ ಒಂದು ಸಂಶಯ, ಪ್ರಶ್ನೆ ನಮ್ಮಲ್ಲಿ ಬಂದೇ ಬರುತ್ತೆ. ಆದರೆ ಇದಕ್ಕೆ ಸಮಾಧಾನ ಯಾವುದು ಅಂತ ಹೇಳಿದರೆ, ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಎಂಬುವಂತಹ ಆಚಾರ್ಯರ ವಾಕ್ಯವೇ ಇದಕ್ಕೆ ಸಮಾಧಾನ. ನಾನು ಎಷ್ಟೋ ಬಾರಿ ಹೇಳಿದಂತೆ ನಮ್ಮ ಮಧ್ವ ಸಿದ್ಧಾಂತದ ಪ್ರಕಾರ ಇರುವ ತತ್ವಗಳು ಎರಡೇ. ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ, ಇನ್ನು ಉಳಿದವರೆಲ್ಲರೂ ಲಕ್ಷ್ಮೀದೇವಿ ಮೊದಲುಕೊಂಡು ಜೀವೋತ್ತಮರಾದ ಬ್ರಹ್ಮವಾಯು ಸಮಸ್ತ ದೇವತೆಗಳು ಮೊದಲುಕೊಂಡು ತೃಣಾಂತ ಪರ್ಯಂತ ಸಮಸ್ತ ಜೀವರೆಲ್ಲರೂ ಕೂಡ ಅಸ್ವತಂತ್ರರೇ. ಹೀಗಿರುವಾಗ ಮುಕ್ತಿಯೋಗ್ಯ ಜೀವನಾದಂತಹ ಶಂಕುಕರ್ಣ ಪೂಜಾ ಸಾಮಗ್ರಿಯನ್ನು ಒದಗಿಸಿಕೊಡುವಾಗ ವಿಳಂಬ ಮಾಡುವುದೇನು? ಬ್ರಹ್ಮದೇವರು ಅದಕ್ಕೆ ಜೀವೋತ್ತಮರಾದ ಬ್ರಹ್ಮದೇವರು ಶಾಪ ಕೊಡುವುದು ಅವರು ಸ್ವತಂತ್ರವಾಗಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲವೂ ಕೂಡ ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾದ ಸರ್ವತ್ರ ವ್ಯಾಪ್ತನಾದ ಭಗವಂತ ಅವನ ಇಚ್ಛಾನುಸಾರವಾಗಿ, ಅವನ ಸಂಕಲ್ಪಾನುಸಾರವಾಗಿ ಇವೆಲ್ಲವೂ ನಡೆದಿದೆ. ಬಿಂಬರೂಪಿಯಾಗಿ ಶಂಕುಕರ್ಣನಲ್ಲಿ ಇದ್ದು ಬ್ರಹ್ಮದೇವರಿಗೆ ತಾನು ಒದಗಿಸುವ ಪೂಜಾ ಸಾಮಗ್ರಿಯನ್ನು ವಿಳಂಬ ಮಾಡುವಂತೆ ತಾನು ಪ್ರೇರಣೆ ಕೊಟ್ಟು ವಿಳಂಬ ಮಾಡುವಂತೆ ಶಂಕುಕರ್ಣನಿಂದ ಮಾಡಿಸಿ, ಬ್ರಹ್ಮದೇವರಲ್ಲೂ ತಾನು ಬಿಂಬರೂಪಿಯಾಗಿ ಇದ್ದು ಅದಕ್ಕಾಗಿ ಬ್ರಹ್ಮದೇವರು
ಶಂಕುಕರ್ಣನಿಗೆ ಶಾಪ ಕೊಡುವಂತೆ ಪ್ರಹ್ಲಾದರಾಜರಾಗಿ ಅಸುರ ಯೋನಿಯಲ್ಲಿ, ಇಲ್ಲಿ ಅಸುರ ಯೋನಿಯಲ್ಲಿ ಹುಟ್ಟೆಂದು ಶಾಪವೇ ಹೊರತು ಅಸುರನಾಗು ಅಂತಲ್ಲ. ಅಂದರೆ ಅಸುರನಾದಂತಹ ಹಿರಣ್ಯಕಶಿಪುವಿನ ಮಗನಾಗಿ ಪ್ರಹ್ಲಾದರಾಜನಾಗಿ ಅವತಾರ ಮಾಡುವಂತೆ ಬ್ರಹ್ಮನಿಂದ ಶಾಪವನ್ನು ಕೊಡಿಸಿದ್ದಾನೆ ಭಗವಂತ. ಇದು ಭಗವಂತನ ಒಂದು ಇಚ್ಛಾ, ಭಗವಂತನ ಸಂಕಲ್ಪಾನುಸಾರ ಇವೆಲ್ಲವೂ ನಡೆದಿದೆ. ಅದೇ ಭಗವಂತನ ಸಂಕಲ್ಪ ಶಂಕುಕರ್ಣ ಪ್ರಹ್ಲಾದರಾಜರಾಗಿ ಕೃತಯುಗದಲ್ಲಿ ಹುಟ್ಟಿ ಹರಿ ಸರ್ವೋತ್ತಮತ್ವ ತತ್ವ, ಸರ್ವತ್ರ ಭಗವಂತನ ವ್ಯಾಪ್ತಿತ್ವ, ಭಗವಂತನ ಭಕ್ತವಾತ್ಸಲ್ಯತ್ವ ಲೋಕಕ್ಕೆ ಪ್ರಕಟವಾಗುವಂತೆ ಮಾಡಬೇಕು ಮತ್ತು ಬಾಹ್ಲೀಕರಾಜರಾಗಿ ದ್ವಾಪರ ಯುಗದಲ್ಲಿ ಅವತರಿಸಬೇಕು. ಕಲಿಯುಗದಲ್ಲಿ ಮೊದಲನೇ ಬಾರಿ ವ್ಯಾಸರಾಜ ಗುರುಸಾರ್ವಭೌಮರಾಗಿ, ಎರಡನೇ ಬಾರಿ ರಾಘವೇಂದ್ರ ಗುರುಸಾರ್ವಭೌಮರಾಗಿ ಪ್ರಹ್ಲಾದರಾಜರು ಅವತರಿಸಬೇಕೆಂಬುವ ಭಗವಂತನ ಇಚ್ಛೆಗೆ, ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅಲ್ಲಿ ಅಸ್ವತಂತ್ರರಾದಂತಹ ಬ್ರಹ್ಮ ಶಂಕುಕರ್ಣರು ವರ್ತಿಸಿದ್ದಾರೆ ಹೊರತು ಅವರು ಸ್ವತಂತ್ರವಾಗಿ ವರ್ತಿಸಿಲ್ಲ. ಇದು ಭಗವಂತನ ಸಂಕಲ್ಪ ಏನು? ಶಂಕುಕರ್ಣನ ಮೂಲಕ ಶಂಕುಕರ್ಣನು ಪ್ರಹ್ಲಾದ, ಬಾಹ್ಲೀಕ, ವ್ಯಾಸರಾದ ರಾಘವೇಂದ್ರ ಗುರುಸಾರ್ವಭೌಮರಾಗಿ ಅವತಾರವನ್ನು ಮಾಡಿ ಮುಕ್ತಿಯೋಗ್ಯ ಜೀವರಿಗೆ ಸಾಕಷ್ಟು ಜ್ಞಾನವನ್ನು, ಭಕ್ತಿ ತತ್ವವನ್ನು ಉಪದೇಶ ಮಾಡಬೇಕು ಅಂತ ಭಗವಂತನ ಸಂಕಲ್ಪ. ಆದ ಕಾರಣ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಜೀವೋತ್ತಮರಾದ ಬ್ರಹ್ಮದೇವರು, ಮುಕ್ತಿಯೋಗ್ಯ ಜೀವರಾದ ಶಂಕುಕರ್ಣರು ವರ್ತಿಸಿದ್ದಾರೆ ಹೊರತು ಅಲ್ಲಿ ಯಾವ ದೋಷವೂ ಬ್ರಹ್ಮಲೋಕದಲ್ಲಿ ನಡೆದಿಲ್ಲ. ಹೀಗಾಗಿ ದೇವಸ್ವಭಾವ ಅಂತ ಹೇಳಿದರೆ ರಾಯರು ಸಾಮಾನ್ಯ ಮನುಷ್ಯರಲ್ಲ. ಶಂಕುಕರ್ಣ ಎಂಬೋ ಕರ್ಮಜ ದೇವತೆ ಮೂಲರೂಪ. ಅವರೇ ಪ್ರಹ್ಲಾದರಾಜರು, ಅವರೇ ಬಾಹ್ಲೀಕರಾಜರು, ಅವರೇ ವ್ಯಾಸರಾಜ ಗುರುಸಾರ್ವಭೌಮರು, ಅವರೇ ರಾಘವೇಂದ್ರ ಗುರುಸಾರ್ವಭೌಮರು ಎಂದು ನಮಗೆ ಈ ದೇವಸ್ವಭಾವ ಎಂಬುವಂತಹ ಒಂದು ಪದ ತಿಳಿಸಿಕೊಡ್ತಾ ಇದೆ. ಅಪ್ಪಣಾಚಾರ್ಯರೇ ಅಲ್ಲ, ಅಪ್ಪಣಾಚಾರ್ಯರ ಮುಂದಿನ ರಾಯರು ವ್ಯಾಸರಾಜರಾಗಿ ರಾಯರ ಅವತಾರವನ್ನು ಮಾಡಿದ್ದಾರೆ. ವ್ಯಾಸರಾಜರ ಶಿಷ್ಯರಾದಂತಹ ವಿಜಯೀಂದ್ರ ತೀರ್ಥರು ಅಂದರೆ ರಾಘವೇಂದ್ರ ಗುರುಸಾರ್ವಭೌಮರ ಪರಮ ಗುರುಗಳು, ವಿಜಯೀಂದ್ರ ತೀರ್ಥ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ ಅಂಥೇಳಿ ರಾಯರ ಪರಮ ಗುರುಗಳಾದ ವಿಜಯೀಂದ್ರ ತೀರ್ಥರು ವ್ಯಾಸರಾಜ ಗುರುಸಾರ್ವಭೌಮರ ಶಿಷ್ಯರು. ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಒಂದೇ ಮುಕುಂದ ಮರವಿಂದ ಭವಾದಿವನ್ಯಂ ಅಂಥೇಳಿ ವಿಜಯೀಂದ್ರ ತೀರ್ಥರು ಸ್ತೋತ್ರ ಮಾಡ್ತಾ ಪ್ರಹ್ಲಾದಸ್ಯ ಅವತಾರೋಯಂ ಅಂತ ಹೇಳ್ತಾರೆ. ವ್ಯಾಸರಾಜರು ಸಾಕ್ಷಾತ್ ಪ್ರಹ್ಲಾದರಾಜರ ಅವತಾರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ವ್ಯಾಸರಾಜರ ಶಿಷ್ಯರಾದಂತಹ ಕರ್ನಾಟಕ ಸಂಗೀತ ಪಿತಾಮಹರಾದ ದಾಸಶ್ರೇಷ್ಠರಾದ ಪುರಂದರದಾಸರು ವ್ಯಾಸರಾಜರ ಮೇಲೆ ಸುಳಾದಿಯನ್ನು ಮಾಡ್ತಾ ವ್ಯಾಸರಾಜರನ್ನು ಸಾಮಾನ್ಯ ಮನುಷ್ಯರೆಂದು ಯಾರು ಭಾವಿಸುತ್ತಾರೋ ಅವರು ನರಕಕ್ಕೆ ಉರುಳುವರು ಅಂತ ಹೇಳ್ತಾರೆ. ಅಂದರೆ ವ್ಯಾಸರಾಜರು ಸಾಮಾನ್ಯ ಮನುಷ್ಯರಲ್ಲ, ದೇವತಾ ಪುರುಷರು ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಪ್ರಹ್ಲಾದರಾಜರು ಎಂಥವರು ಅಂಥೇಳಿ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ ಹೇಳ್ತಾರೆ. ಅಂದರೆ ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿ ಪ್ರಹ್ಲಾದರಾಜರಲ್ಲಿ ಇದೆ. ಆದ ಕಾರಣವೇ ಪ್ರಹ್ಲಾದರಾಜರು ಅಸುರ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಭಗವಂತನಲ್ಲಿ ಶಶ್ವದೇಕ ಪ್ರಕಾರವಾಗಿ ಅವಿಚ್ಛಿನ್ನವಾದಂತಹ ನಿತ್ಯ ಭಕ್ತಿ ಉಳ್ಳವರಾಗಿದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದರಾಜರಲ್ಲಿ ಸರ್ವೋತ್ತಮನಾದ ಭಗವಂತನ ವಿಭೂತಿ ಇದೆ. ದೈತ್ಯಾನಾಂ ಪ್ರಹ್ಲಾದೋಸ್ಮಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ ಅಂದರೆ ಪ್ರಹ್ಲಾದರಾಜರಲ್ಲಿ ಸರ್ವೋತ್ತಮನಾದ ಭಗವಂತನ ವಿಭೂತಿ, ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿದೆ. ಆ ಪ್ರಹ್ಲಾದರಾಜರೇ ಬಾಹ್ಲೀಕರಾಜರಾಗಿ ವ್ಯಾಸರಾಜರಾಗಿ ರಾಘವೇಂದ್ರ ಗುರುಸಾರ್ವಭೌಮರಾಗಿ ಅವತಾರವನ್ನು ಮಾಡಿದ್ದಾರೆ ಎಂದು ನಮಗೆ ವಿಜಯೀಂದ್ರ ತೀರ್ಥರ ಸ್ತೋತ್ರದಿಂದ, ವ್ಯಾಸರಾಜರ ಸ್ತೋತ್ರದಿಂದ, ಪುರಂದರದಾಸರ ವ್ಯಾಸರಾಜರ ಸುಳಾದಿಯಿಂದ, ಅಷ್ಟೇ ಅಲ್ಲದೆ
ಅಪರೋಕ್ಷ ಜ್ಞಾನಿಗಳಾದಂತಹ ಗೋಪಾಲದಾಸರು, ಜಗನ್ನಾಥದಾಸರು ಅವರ ದೇವರ ನಾಮಗಳಲ್ಲಿ ರಾಯರ 3 ಅವತಾರಗಳನ್ನೆಲ್ಲ ವಿಸ್ತಾರವಾಗಿ ವರ್ಣಿಸಿ ರಾಯರು ಪ್ರಹ್ಲಾದರಾಜರ ಅವತಾರ ಅಂತ ಹೇಳಿ ಅನೇಕ ದೇವರ ನಾಮಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಪ್ಪಣಾಚಾರ್ಯರು ಹೇಳಿದ ರಾಯರು ದೇವಸ್ವಭಾವರು, ದೇವತಾ ಸ್ವಭಾವವುಳ್ಳವರು, ದೇವತಾಂಶ ಸಂಭೂತರು ಎಂಬುವ ಆ ವಿಷಯವನ್ನು ಸ್ಪಷ್ಟೀಕರಣ ಮಾಡ್ತಾರೆ ಅಪರೋಕ್ಷ ಜ್ಞಾನಿಗಳಾದಂತಹ ಜಗನ್ನಾಥದಾಸ, ಗೋಪಾಲದಾಸರಿವರೆಲ್ಲರೂ ಕೂಡ. ಅರ್ಥಾತ್ ರಾಯರು ಇದರಿಂದ ನಮಗೆ ತಿಳಿಯುವಂಥದ್ದು ಏನು ಅಂದರೆ, ರಾಯರು ಸಾಮಾನ್ಯ ಮನುಷ್ಯರಲ್ಲ, ಪ್ರಹ್ಲಾದರಾಜರ ಅವತಾರ. ಪ್ರಹ್ಲಾದರಾಜರು ಶಂಕುಕರ್ಣ ಎಂಬುವಂತಹ ಕರ್ಮಜ ದೇವತೆ. ಭಗವಂತನ ಸಂಕಲ್ಪಾನುಸಾರ ಬ್ರಹ್ಮದೇವರಿಂದ ಶಾಪವನ್ನು ಹೊಂದಿ ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿ, ಪ್ರಹ್ಲಾದರಾಜರೇ ದ್ವಾಪರ ಯುಗದಲ್ಲಿ ಬಾಕ್ಲೀಕರಾಜರಾಗಿ, ಬಾಕ್ಲೀಕರಾಜರೇ ಕಲಿಯುಗದಲ್ಲಿ ಮೊದಲನೇ ಬಾರಿ ವ್ಯಾಸರಾಜರಾಗಿ, ಎರಡನೇ ಬಾರಿ ರಾಘವೇಂದ್ರ ಗುರುಸಾರ್ವಭೌಮರಾಗಿ ಅವತಾರವನ್ನು ಮಾಡಿದ್ದಾರೆ ಎಂದು ನಮಗೆ ಪೀಠಾಧಿಪತಿಗಳ ಅಪರೋಕ್ಷ ಜ್ಞಾನಿಗಳಾದ ಹರಿದಾಸರ ದೇವರ ನಾಮಗಳಿಂದ ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿ ದೈತ್ಯ ಸಾಮ್ರಾಜ್ಯವನ್ನು, ದ್ವಾಪರಯುಗದಲ್ಲಿ ಬಾಹ್ಲೀಕರಾಜರಾಗಿ ಬಾಹ್ಲೀಕ ಸಾಮ್ರಾಜ್ಯವನ್ನು, ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಕರ್ನಾಟಕ ಸಿಂಹಾಸನಾಧಿಪತ್ಯವನ್ನು, ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನು ಮತ್ತು ರಾಘವೇಂದ್ರ ಗುರುಸಾರ್ವಭೌಮರಾಗಿ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನು ಆಳಿದಂತಹ ಮಹಾನುಭಾವರು ಗುರುಸಾರ್ವಭೌಮರು. ಅವರ ಎಲ್ಲ ಅವತಾರಗಳಲ್ಲಿ ಸಿಂಹಾಸನಗಳನ್ನು ಅಧಿಷ್ಠಿಸಿ, ಅದು ರಾಜಸಿಂಹಾಸನವಾಗಬಹುದು, ವಿದ್ಯಾ ಸಾಮ್ರಾಜ್ಯ ಸಿಂಹಾಸನವಾಗಬಹುದು, ವೇದಾಂತ ವಿದ್ಯಾ ಸಾಮ್ರಾಜ್ಯ ಸಿಂಹಾಸನವಾಗಬಹುದು. ಪ್ರಹ್ಲಾದರಾಜರಾಗಿ ಬಾಕ್ಲೀಕರಾಜರಾಗಿ ಸಿಂಹಾಸನದಲ್ಲಿ ಕೂತು ರಾಜ್ಯವನ್ನು ಆಳಿದರೆ, ವ್ಯಾಸರಾಜ ಗುರುಸಾರ್ವಭೌಮರಾಗಿ ಕರ್ನಾಟಕ ರಾಜ್ಯ ಸಿಂಹಾಸನವನ್ನು, ಸಾಮ್ರಾಜ್ಯ ಸಿಂಹಾಸನವನ್ನು, ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನು ಎರಡರನ್ನೂ ಆಳಿದಂಥ ಮಹಾನುಭಾವರು ವ್ಯಾಸರಾಜರಾಗಿ, ರಾಯರಾಗಿ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನು 50 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಆಳಿದಂತಹ ಮಹಾನುಭಾವರು ರಾಘವೇಂದ್ರ ಗುರುಸಾರ್ವಭೌಮರು. ಈ ದೇವಸ್ವಭಾವ ಎಂಬುವಂತಹ ಈ ಒಂದು ಪದ, ರಾಯರು ಸಾಮಾನ್ಯ ಮನುಷ್ಯರಲ್ಲ, ದೇವತಾಂಶ ಸಂಭೂತರು, ದೇವತೆಗಳೇ ಅವತಾರವನ್ನು ಮಾಡಿದ್ದಾರೆ ನಮ್ಮೆಲ್ಲರ ಉದ್ಧಾರಕ್ಕಾಗಿ. ನಮ್ಮೆಲ್ಲರಿಗೂ ಭಕ್ತಿ ತತ್ವವನ್ನು, ಜ್ಞಾನವನ್ನು, ಹರಿತತ್ವವನ್ನು, ಹರಿ ಸರ್ವೋತ್ತಮತ್ವ ತತ್ವವನ್ನು, ವಾಯು ಜೀವೋತ್ತಮತ್ವ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ, ಮುಕ್ತಿಯೋಗ್ಯ ಜೀವರಿಗೆ ತಿಳಿಸುವುದಕ್ಕಾಗಿ ರಾಯರು ಅವತಾರವನ್ನು ಮಾಡಿದ್ದಾರೆ, ದೇವತಾ ಪುರುಷರಾಗಿ, ಅವತಾರ ಪುರುಷರಾಗಿ ಅಂತ ಈ ದೇವಸ್ವಭಾವ ಎಂಬುವಂತಹ ಒಂದು ಶಬ್ದ ನಮಗೆ ತಿಳಿಸಿಕೊಡ್ತಾ ಇದೆ. ನಾನು ಮೊದಲೇ ಹೇಳಿದಂತೆ ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ವಿಜಯೇಂದ್ರ ತೀರ್ಥರ ವ್ಯಾಸರಾಜರ ಸ್ತೋತ್ರ, ಪುರಂದರದಾಸರ ವ್ಯಾಸರಾಜರ ಸುಳಾದಿ ಮತ್ತು ಜಗನ್ನಾಥ ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸ ಗೋಪಾಲದಾಸರ ಅನೇಕ ದೇವರನಾಮಗಳು ಇವೆಲ್ಲವೂ ಕೂಡ ಈ ವಿಷಯವನ್ನು ಸ್ಪಷ್ಟಪಡಿಸುತ್ತಾ ಇದೆ ಅಂತ ಹೇಳ್ತಾ, ರಾಯರನ್ನು ನಾವು ಸಾಕ್ಷಾತ್ತು ಪ್ರಹ್ಲಾದರ ಅವತಾರ ಎಂಬುವ ವಿಷಯವನ್ನು ನಾವು ಮನಸ್ಸಿಗೆ ದೃಢಪಡಿಸಿಕೋಬೇಕು. ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳಿದಂತೆ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ಭಾವಿತಾತ್ ನಿತ್ಯಂ ಇಷ್ಟಾರ್ಥಾಃ ಸ್ಯುಃ ನ ಸಂಶಯಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಈ ರೀತಿಯಾಗಿ ರಾಯರು ನಮಗೆ ಕಲಿಯುಗ ಕಾಮಧೇನುವು ಕಲ್ಪವೃಕ್ಷವಾಗಿ ಭಕ್ತರ ಅಭೀಷ್ಟಗಳನ್ನೆಲ್ಲ ಇಲ್ಲ ಅನ್ನದೇ ಅನುಗ್ರಹ ಮಾಡ್ತಾ ಇದ್ದಾರೆ. ಈ ಶಕ್ತಿ ರಾಯರಿಗೆ ಹೇಗೆ ಬಂತು ಅಂತ ಹೇಳಿದರೆ, ಅವರು ದೇವತಾಂಶ ಸಂಭೂತರು, ಭಗವಂತನ ಸರ್ವೋತ್ತಮನ ವಿಭೂತಿ ಉಳ್ಳವರು, ಜೀವೋತ್ತಮರಾದ ವಾಯುದೇವರ ಆವೇಶವುಳ್ಳವರು. ಇದೆಲ್ಲರ ಬಲದಿಂದ ರಾಯರು ಇವತ್ತು ಕಲಿಯುಗ ಕಾಮಧೇನು ಕಲ್ಪವೃಕ್ಷವಾಗಿ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುವಂಥವರಾಗಿದ್ದಾರೆ.
ಆ ವಿಷಯಗಳನ್ನೆಲ್ಲ ಹೇಗೆ ಆಗಿದ್ದಾರೆ, ಅದರ ಹಿನ್ನೆಲೆ ಏನು, ಕಾರಣಗಳೇನು ಎಂಬುದನ್ನು ಸಂದರ್ಭಾನುಸಾರ ಆ ವಿಷಯಗಳನ್ನೆಲ್ಲ ತಿಳಿಸುತ್ತೇನೆ ಅಂತ ಹೇಳ್ತಾ ಇವತ್ತಿಗೆ ಈ 2 ಶ್ಲೋಕಗಳ ವಿವರಣೆಯನ್ನು ಮುಗಿಸುತ್ತಾ ನಾಳೆ ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು ಎಂಬುವ 5ನೇ ಶ್ಲೋಕವನ್ನು ನಾಳೆಯ ನಮ್ಮ ಪಾಠದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.